ಹಾಯ್ ಫ್ರೆಂಡ್ಸ್, ರಾಜ್ ಎಲೆಕ್ಟ್ರಿಕಲ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕಸ್ಟಮರ್ ಒಬ್ಬರು ತೋಟದ ಮನೆಗೆ ಒಂದು ಸ್ಟ್ರೀಟ್ ಲೈಟ್ಗೆ ಟೈಮರ್ ಸ್ವಿಚ್ ಹಾಕ್ಕೊಡಿ ಸರ್, ನಮ್ಮ ಮನೆ ಮತ್ತು ತೋಟ ತುಂಬ ದೂರ ಇದೆ, ಆನ್ ಮಾಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸಂಜೆ 7ರಿಂದ 11 ಗಂಟೆಗೆ ನಾವು ಈಗ ಆಲ್ರೆಡಿ ಸೆಟ್ ಮಾಡಿದ್ದೀವಿ. ಇದರಲ್ಲಿ ಮೇಜರ್ಲಿ ಬಂದು ನಿಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಅಂತಕ್ಕಂಥ 5 ಟರ್ಮಿನಲ್ಗಳು ಕಾಣ್ತಿದ್ದಾವೆ. ನಿಮಗೆ ಇಲ್ಲಿಗೆ ನ್ಯೂಟ್ರಲ್ ಬರುತ್ತೆ, ಇಲ್ಲಿಗೆ ಫೇಸ್ ಬರುತ್ತೆ. ನಾವು 2 ವೈರ್ನ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ನೀವೀಗ. ಇದು ನ್ಯೂಟ್ರಲ್ಲು, ಇದು ಫೇಸ್. ಆ್ಯಕ್ಚುಲಿ ಫೇಸ್ ಇದು ನ್ಯೂಟ್ರಲ್ನ ನಾವು ಒಂದು ಹೋಲ್ಡ್ರಿಗೆ ಕಾಮನ್ ಮಾಡಿದ್ದೀವಿ. ಇದು ಕೂಡ ನ್ಯೂಟ್ರಲ್ನು, ಇದು ಕೂಡ ನ್ಯೂಟ್ರಲ್ನು ಕಾಮನ್ ಮಾಡಿದ್ದೀವಿ. ಔಟ್ಪುಟ್ ನೋಡಿ ಸೆಂಟ್ರಿಗೆ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇಲ್ಲಿ 3, 4, 5 ಆಪ್ಷನ್ ಇದೆ. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿಂದ ಫೇಸ್ ಕೊಟ್ಟರೆ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಡಿವೈಡ್ ಆಗುತ್ತೆ, ಆಯಿತಾ? ಏನಕ್ಕೆ ಈ ಥರ ಕೊಡ್ತಾರೆ ಅಂತಂದರೆ, ನೋಡಿ ನಮಗೆ ಸಂಜೆ 7 ಗಂಟೆಗೆ ಈ ಬಲ್ಬ್ ಆನ್ ಆಗಿ 11 ಗಂಟೆಗೆ ಆಫ್ ಆಗಬೇಕು. ಹಾಗಾಗಿ ನಾರ್ಮಲಿ ಓಪನ್ ಇರುತ್ತೆ. ಸಂಜೆ 7 ಗಂಟೆಗೆ ನಾರ್ಮಲಿ ಕ್ಲೋಸ್ ಆಗುತ್ತೆ, 11 ಗಂಟೆಗೆ ನಾರ್ಮಲಿ ಓಪನ್ ಆಗುತ್ತೆ. ಇನ್ ಕೇಸ್ ನಿಮಗೆ ಸಂಜೆ 7 ಗಂಟೆಗೆ ಆಫ್ ಆಗಬೇಕು ಮತ್ತು 11 ಗಂಟೆಗೆ ಆನ್ ಆಗಬೇಕು ಅಂತಂದರೆ, ನೀವು ಈ ವೈರನ್ನ ತೆಗೆದು ಇಲ್ಲಿಗೆ ಹಾಕಬೇಕು. ಆವಾಗ ನಿಮಗೆ ಯಾವಾಗಲೂ ಈ ಒಂದು ಬಲ್ಬ್ ಆನಲ್ಲಿರುತ್ತೆ. ನಿಮ್ಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಮಾತ್ರ ಆಫ್ ಆಗಬೇಕು ಅಂತಂದರೆ, ಇಲ್ಲಿ ಏನು ಟೈಮ್ ಸೆಟ್ ಮಾಡಿರ್ತಾರೆ ಆ ಟೈಮಲ್ಲಿ ಮಾತ್ರ ಆಫ್ ಆಗಿ ಮತ್ತೆ ಆ ಟೈಮ್ ಮುಗಿದ್ಮೇಲೆ ಮತ್ತೆ ಆನ್ ಆಗುತ್ತೆ. ಇದು NCNO ಅಂತ ಹೇಳ್ತೀವಿ. ಇದು ನೋಡಿ ನಾರ್ಮಲಿ ಕ್ಲೋಸ್ಡ್, ಇದು ನಾರ್ಮಲಿ ಓಪನ್. ಇಷ್ಟೇ ಇದು ಕಾನ್ಸೆಪ್ಟ್. ನಂತರ ನೋಡಿ ಇದೊಂದು ಬಟನ್. ಈ 7 ಬಟನ್ಗಳಲ್ಲಿ ಯಾವ್ದ್ಯಾವ್ದಪ್ಪ ಅಂತಂದರೆ ನೋಡಿ, ಇದು ಟೈಮ್ ಸೆಟ್ ಬಟನ್, ಇದು ಡೇ, ಇದು ಅವರು, ಇದು ಮಿನಿಟ್, ಇದು ಮ್ಯಾನ್ಯಲ್, ಇದು ರೀಸೆಟ್ ಬಟನ್, ಇದು ಪ್ರೋಗ್ರಾಮ್ ಬಟನ್. ಆಯ್ತಾ? ನೋಡಿ ಈಗ ಮೊದಲನೇದಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ನೋಡಿ ಈಗ ಫಸ್ಟು ರೀಸೆಟ್ ಬಟನನ್ನು ಪ್ರೆಸ್ ಮಾಡಬೇಕು. ಈ ರೀಸೆಟ್ ಬಟನ್ ಪ್ರೆಸ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಈಗ ನೋಡಿ ನಾವು ಟೈಮ್ ಸೆಟ್ ಮಾಡಬೇಕು. ಆ್ಯಕ್ಚುಲಿ ನೋಡಿ ಈಗ ಟೈಮ್ ಸೆಟ್ ಮಾಡ್ತೀನಿ. ಈಗ ಟೈಮ್ ಬಂದು 9 ಗಂಟೆ. ಓಕೆ, 9 ಗಂಟೆ ಆಯಿತು. ಸೆಕೆಂಡ್ ಬಿಡಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಡೇ ಬಂದು ಥರ್ಸ್ಡೇ ಅವತ್ತ ನೋಡಿ ಪ್ರೆಸ್ ಮಾಡೋದು, ಥರ್ಸ್ಡೇಗೆ ಬಂದು ನಿಂತ್ಕಂತು. ಈಗ ನಾವು ಯಾವ ಟೈಮಿಗೆ ಆನ್ ಆಗಬೇಕು ಅಂತ ನಾವು ಸೆಟ್ ಮಾಡಬೇಕು ಅಂದರೆ, ಮೊದಲನೇದಾಗಿ ನಾವು ಪ್ರೋಗ್ರಾಮ್ ಬಟನ್ನ ಪ್ರೆಸ್ ಮಾಡಬೇಕು. ನೋಡಿ ಇಲ್ಲಿ ಆನ್ ಅಂತಿದೆ, ನೋಡಿ ಕಾಣ್ತಿದೆಯಾ? ಈಗ ನೀವು ಆನ್ ಅಂತಿದೆ. ಈಗ ಆಲ್ರೆಡಿ ನಾವು 9 ಗಂಟೆಗೆ ನಾನು ಸೆಟ್ ಮಾಡಿದ್ದೀನಿ ಆ್ಯಕ್ಚುಲಿ. ನೋಡಿ ಇದು ನೀವು ಅವರ್ ಬಟನ್ನ ಪ್ರೆಸ್ ಮಾಡಬೇಕು. ಅವಾಗ ಅವರ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಡಿ ನಾನು 9 ಗಂಟೆ 5 ನಿಮಿಷಕ್ಕೆ ಆನ್ ಆಗಬೇಕು ಅಂತ ನಾನು ಇಡ್ತೀನಿ. ಈಗ ನೋಡಿ 9 ಗಂಟೆ 5 ನಿಮಿಷಕ್ಕೆ ನಾನೀಗ ಆನಲ್ಲಿ ಇಡ್ತೀನಿ. ನೆಕ್ಸ್ಟು ಇದೇ ಪ್ರೋಗ್ರಾಮ್ ಬಟನ್ನ ಪ್ರೆಸ್ ಮಾಡ್ತೀನಿ. ನೋಡಿ ಇಲ್ಲಿ ಬಾಟಮ್ಗೆ ಆಫ್ ಅಂತ ಬಂತು. ಒಂದು ದಿನದಲ್ಲಿ 28 ಸಾರಿ ಆಫ್ ಮಾಡಿ, 28 ಸಾರಿ ಆನ್ ಮಾಡ್ತಕ್ಕಂಥ ಸೆಟ್ಟಿಂಗನ್ನು ನಾವು ಇದರಲ್ಲಿ ಮಾಡ್ಕೋಬೋದು. ನಮಗೆ ಅಷ್ಟೆಲ್ಲ ಬೇಡ. ಹಾಗಾಗಿ ಒಂದು ಸರಿ ಆನ್ ಮತ್ತು ಆಫನ್ನು ನಾನು ಮಾಡ್ತಾಯಿದ್ದೀನಿ. ಈಗ ನೋಡಿ ಆಫ್ ಟೈಮಿಂಗ್ ನಾನು ಸೆಟ್ ಮಾಡ್ತಾಯಿದ್ದೀನಿ. ಒಂಬತ್ತು ಗಂಟೆ 6 ನಿಮಿಷಕ್ಕೆ ಅಥವಾ 7 ನಿಮಿಷಕ್ಕೆ ಇಡ್ತೀನಿ. 7 ನಿಮಿಷಕ್ಕೆ ನಾನು ಆಫನ್ನು ನಾನು ಇಡ್ತೀನಿ. ಇದು ಪ್ರೋಗ್ರಾಮ್ ಆಯಿತು. ಓಕೆನಾ? ಇದು ಆ್ಯಕ್ಚುಲಿ ನಮಗೆ ಬೇಡ. ಇನ್ನು ನೆಕ್ಸ್ಟು ಆಫ್ ತೋರಿಸ್ತೈತೆ. ಹೀಗೆ ಮಾಡ್ತಾ ಹೋಗ್ಬೋದು ಆ್ಯಕ್ಚುಲಿ. ನೋಡಿ ಈಗ ನಾವು ನಮ್ಮ ಸೆಟ್ಟಿಂಗ್ ನೋಡಿ, ಈಗ ನಾವು ಸೆಟ್ಟಿಂಗ್ ಏನು ಮಾಡಿದ್ದೀವಿ, 9 ಗಂಟೆ ನಾವು ಟೈಮ್ ಸೆಟ್ ಆಗಿದೆ. ಪ್ರೋಗ್ರಾಮ್ ಬಟನ್ನೆಲ್ಲ ಕುದ್ರೆ ನೋಡಿ 9 ಗಂಟೆ 5 ನಿಮಿಷಕ್ಕೆ ಆನಲ್ಲಿದೆ. ಅದೇ ಬಟನ್ನ ಪ್ರೆಸ್ ಮಾಡಿದಾಗ 9 ಗಂಟೆ 7 ನಿಮಿಷಕ್ಕೆ ಆಫಲ್ಲಿದೆ. ವಾರದಲ್ಲಿ 6 ದಿನಗಳು ಅಂದರೆ 7 ದಿನಗಳು ಕೂಡ ಆನಲ್ಲಿ ಇರಬೇಕು ಅಂತ ಇಲ್ಲಿ ಶೋ ಆಗ್ತಾಯಿದೆ. ಹಂಗಾಗಿ ನೀವು ಅದ್ರ ಬಗ್ಗೆ ಇನ್ನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೆಟ್ಟಿಂಗ್ನ ಚೇಂಜ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ನೋಡಿ ಈಗ ನೀವು ಸೆಕೆಂಡನ್ನು ನೋಡ್ತಾ ಇರ್ಬೋದು. ಇನ್ನು 10 ಸೆಕೆಂಡ್ ಬಾಕಿ ಇದೆ. ಕರೆಕ್ಟಾಗಿ 9 ಗಂಟೆ 5 ನಿಮಿಷಕ್ಕೆ ಇದು ಆನ್ ಆಗಬೇಕು. ಎಸ್,
ನೋಡಿ 9:05 ನಾವೇನು ಟೈಮ್ ಸೆಟ್ ಮಾಡಿದ್ವಿ ಆ ಟೈಮ್ಗೆ ಆನ್ ಆಗಿದೆ. ನಾವಿಲ್ಲಿ ಅಕಸ್ಮಾತ್ ಚೆಕ್ ಮಾಡೋಕ್ಕಿತ್ತು ಒಂದು ಪ್ರೋಗ್ರಾಮ್ ಬಟನ್ ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ 9:05 ಈಗ ಆನ್ ಆಗಿದೆ. 9:07 ಇದು ಆ್ಯಕ್ಚುಲಿ ಆಫ್ ಆಗಬೇಕು. ನೋಡಿ 9:57 9:07 ಆಫ್ ಆಗಬೇಕು. ಓಕೆ, ಆಫ್ ಆಯ್ತು. ಈಗ ನಾವು ಏನು ಟೈಮ್ ಸೆಟ್ ಮಾಡಿದ್ದೀವಿ ಆ ಟೈಮ್ಗೆ ನಾವಿದು ಆ್ಯಕ್ಚುಲಿ ಆಫ್ ಮಾಡ್ಬೋದು. ಇನ್ನೊಂದು ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ, ನೋಡಿ ಇದು ಮ್ಯಾನ್ಯಲ್ ಬಟನ್. ಅಕಸ್ಮಾತ್ ನಿಮ್ಗೆ ಏನಾರು ಅಥವಾ ಸೆನ್ಸರ್ ಏನಾರು ಪ್ರಾಬ್ಲಮ್ ಆಯಿತು, ನಿಮಗೇನು ಲೈಟ್ ಬರ್ತಾಯಿಲ್ಲ ಅಂತಂದಾಗ ನೀವು ಮ್ಯಾನ್ಯಲ್ ಬಟನ್ ಯೂಸ್ ಮಾಡ್ಬೋದು. ಒಂದು ಕಡ್ಡಿ ತಗೊಂಡು ಈ ರೀಸೆಟ್ ಬಟನ್ನ ಪ್ರೆಸ್ ಮಾಡಿ ಅದು ಸ್ವಲ್ಪ ಬರೋವರೆಗೂ ವೆಯ್ಟ್ ಮಾಡಿ. ಮ್ಯಾನ್ಯಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಮ್ಯಾನ್ಯಲ್ ಆಗಿ ಲೈಟ್ ಕೂಡ ಆನ್ ಆಗುತ್ತೆ. ನೋಡಿ ಈಗ ಈ ಒಂದು ವೈರನ್ನು ನಾವು ಇಲ್ಲಿಗೆ ಹಾಕಿದ್ದೀವಿ. ಈಗ ಮತ್ತೆ ಈಗ ಒಂದು ರೀಸೆಟ್ ಬಟನ್ನ ನಾವು ಪ್ರೆಸ್ ಮಾಡೋಣ. ಸುಮ್ಮನೆ ಒಂದು ಎಜುಕೇಷನಲ್ ಪರ್ಪಸ್ಗೆ ನಾವು ಒಂದು ಟೈಮನ್ನು ಬರೀ ಜಸ್ಟ್ 1 ಗಂಟೆಗೆ ಸೆಟ್ ಮಾಡೋಣ. ನೋಡಿ ಇಲ್ಲಿ ಆ್ಯಕ್ಚುಲಿ ಟೈಮ್ ಬಂದು 1 ಗಂಟೆ ಅಂತಲೇ ಸೆಟ್ ಮಾಡ್ತೀನಿ. ನೆಕ್ಸ್ಟು ನೋಡಿ ಇಲ್ಲಿ ಪ್ರೋಗ್ರಾಮ್ ಬಟನ್ನ ನಾನು ಪ್ರೆಸ್ ಮಾಡಿದಾಗ ನೋಡಿ ಈಗ 24 ಗಂಟೆನೂ ಆನಲ್ಲಿ ಇರುತ್ತೆ. ನಾವು ಈಗ ಹೇಗೆ ಮಾಡಿದ್ವಿ, ನಾರ್ಮಲಿ ಕ್ಲೋಸ್ಗೆ ಹಾಕಿದ್ದೀವಿ. ಈಗ ಯಾವಾಗಲೂ 24 ಗಂಟೆನೂ ಆನ್ ಆಗಿರುತ್ತೆ. ಯಾವುದೋ ಒಂದು ಪೀಕ್ ಟೈಮ್ ಏನಿರುತ್ತೆ ಆ ಟೈಮ್ ನೀವು ಯಾವಾಗ ಸೆಟ್ ಮಾಡ್ತೀರಾ ಆ ಟೈಮ್ ಮಾತ್ರ ಇದು ಆಫ್ ಆಗುತ್ತೆ. ನೋಡಿ ಈಗ 1 ಗಂಟೆ ಇದೆಯಲ್ವಾ, 1 ಗಂಟೆ 23 ಸೆಕೆಂಡ್ ಏನೋ ಇದೆ ಆ್ಯಕ್ಚುಲಿ. ಈಗ ನಾವು ಪ್ರೋಗ್ರಾಮಿಗೆ ಬರೋಣ. ನೋಡಿ ಇಲ್ಲಿ ಈಗ ಇಲ್ಲಿ ನಿಮಗೆ 1 ಗಂಟೆ 2 ನಿಮಿಷಕ್ಕೆ ನಿಮಗೆ ಆಫ್ ಆಗೋ ಥರ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಪ್ರೋಗ್ರಾಮಿಗೆ ಬರೋಣ. 1 ಗಂಟೆ 3 ನಿಮಿಷಕ್ಕೆ ನಾನು ಆಫ್ ಆಗೋ ಥರ ಇಡ್ತೀನಿ. ಅಂದರೆ ಇದು ಯಾವಾಗಲೂ ಆನಲ್ಲಿರುತ್ತೆ. 1 ಗಂಟೆ 2 ನಿಮಿಷಕ್ಕೆ ಆಫ್ ಆಗುತ್ತೆ, ಮತ್ತು 1 ಗಂಟೆ 3 ನಿಮಿಷಕ್ಕೆ ಆನ್ ಆಗುತ್ತೆ. ನೋಡಿ ಇಲ್ಲಿ ನಾನು ಪ್ರೋಗ್ರಾಮ್ ಆಲ್ರೆಡಿ ಸೆಟ್ ಮಾಡಿದ್ದೀನಿ. 1 ಗಂಟೆ 2 ನಿಮಿಷಕ್ಕೆ ಆಫ್ ಆಗುತ್ತೆ, 1 ಗಂಟೆ 3 ನಿಮಿಷಕ್ಕೆ ಮತ್ತೆ ಆನ್ ಆಗುತ್ತೆ. ಆದರೆ 24 ಗಂಟೆ ಇದು ಆನಲ್ಲೇ ಇರುತ್ತೆ ಆ್ಯಕ್ಚುಲಿ ಬಲ್ಪು. ಆ ಪೀಕ್ ಟೈಮ್ ಏನು ಸೆಟ್ ಮಾಡಿರ್ತೀರ ಆ ಟೈಮಿಗೆ ಮಾತ್ರ ಇರುತ್ತೆ. ಈಗ ನೋಡಿ 1 ಗಂಟೆ 1 ನಿಮಿಷ, ನೋಡಿ 4 ಸೆಕೆಂಡ್ 5 ಸೆಕೆಂಡ್ ಆಗಿದೆ. ಈಗ ವೆಯ್ಟ್ ಮಾಡೋಣ. 1 ಗಂಟೆ 2 ನಿಮಿಷ ಕರೆಕ್ಟಾಗಿ ಆಫ್ ಆಗುತ್ತೆ, ಮತ್ತು 1 ಗಂಟೆ 3 ನಿಮಿಷ ಅಂದರೆ ಇದು ಬಲ್ಪ್ ಆಫ್ ಆಗುತ್ತೆ. 1 ಗಂಟೆ 3 ನಿಮಿಷಕ್ಕೆ ಮತ್ತೆ ಆನ್ ಆಗುತ್ತೆ. ಹೀಗೆ ಟೈಮ್ ನೋಡ್ತಾ ಇರೋಣ. ಮೂವತ್ತೈದು ಸೆಕೆಂಡ್ ಆಗಿದೆ. ನೋಡಿ ಈಗ ಕ್ಷಣಗಣನೆ ಆಫ್ ಆಗುತ್ತೀಗ. ಎಸ್, ಆಫ್ ಆಯಿತು. ನಿಮ್ಗೆ ಇಂಡಿಕೇಶನ್ ಒಂದು ಬಟನ್ ಕೊಟ್ಟಿರ್ತಾರೆ ಇಲ್ಲಿ, ಅಂದರೆ ಸರ್ಕ್ಯೂಟ್ ಆನ್ ಆಗಿದೆ ಅಂತ, ಅಂದರೆ ಬಲ್ಪ್ ಆನ್ ಆಗಿದೆಯಾ ಇದು ಆಫ್ ಆಗಿದೆಯಾ ಅಂತ ಒಂದು ಇಂಡಿಕೇಶನ್ ಕೊಡ್ತೇವೆ. ನೋಡಿ ಹೆಚ್ಚು ಕಮ್ಮಿ ಇನ್ನೂ ಒಂದು 45 ಸೆಕೆಂಡ್ ಇದೆ, ಮತ್ತೆ ಆನ್ ಆಗುತ್ತೆ. ಅಂದರೆ 24 ಅವರ್ಸು ನಿಮಗೆ ಈ ಸರ್ಕ್ಯೂಟಿಗೆ ಕೊಟ್ಟಾಗ ನಿಮಗೆ ಆನ್ ಆಗುತ್ತೆ. ನಿಮ್ಗೆ ಯಾವ ಟೈಮಿಗೆ ಸೆಟ್ ಮಾಡ್ತೀರೋ ಆ ಟೈಮ್ಗೆ ಇದು ಆಫ್ ಆಗುತ್ತೆ. ಟೋಟಲಿ ಇದೇ ಥರ 28 ಸೆಟ್ಟಿಂಗ್ಗಳನ್ನು ಮಾಡ್ಬೋದು. ಅಂದರೆ ಒಂದು ದಿನದಲ್ಲಿ ನಿಮಗೆ ಒಂದು 20 ನಿಮಿಷ ಆನ್ ಆಗಬೇಕು, 20 ನಿಮಿಷ ಆಫ್ ಆಗಬೇಕು, ಅಥವಾ ನೆಕ್ಸ್ಟು ಈ ಥರ ಏನು ಬೇರೆ ಬೇರೆ ಪ್ರೋಗ್ರಾಮ್ ಯಾವ ರೀತಿ ಬೇಕು ನಾವು ಆ ರೀತಿ ಇದನ್ನು ಸೆಟ್ ಮಾಡ್ಕೋಬೋದು. ವಾರದಲ್ಲಿ 6 ದಿವಸ ಬೇಕಾದರೂ ಸೆಟ್ ಮಾಡ್ಕೋಬೋದು, ಅಥವಾ ಒಂದಿನ ಬಿಟ್ಟು ಒಂದಿನ ಆನ್ ಆಗಬೇಕು ಅಂತ ಸೆಟ್ ಮಾಡ್ಕೋಬೋದು, ಇಲ್ಲ ಸಂಡೇ ಮಾತ್ರ ಸೆಟ್ ಮಾಡ್ಕೋಬೋದು. ಈ ಒಂದು ಸಬ್ಸ್ಟಾನ್ಸ್ನ ನಾವು ಸ್ಟ್ರೀಟ್ ಲೈಟಿಗೆ ಬಳಸ್ಬೋದು, ಲಾನ್ ಲೈಟ್ಗಳಿಗೆ ಬಳಸ್ಬೋದು, ಗೀಝರಿಗೆ ಬಳಸ್ಬೋದು. ನೋಡಿ ಆ್ಯಕ್ಚುಲಿ ನೋಡಿ 1 ಗಂಟೆ 3 ನಿಮಿಷ ಆಯಿತು, ಮತ್ತೆ ಆನ್ ಆಯಿತು. ಸೊ ಈ ಥರ ನಾವು ಇದನ್ನ ವರ್ಕಿಂಗ್ ಮಾಡ್ಬೋದು. ಥ್ಯಾಂಕ್ ಯು. ನೋಡಿ ಅಕಸ್ಮಾತ್ ಇನ್ ಕೇಸ್ ನೋಡಿ ಇಲ್ಲಿ ಕನೆಕ್ಷನಲ್ಲೇ ಇದೆ. ಆ್ಯಕ್ಚುಲಿ ಇನ್ ಕೇಸ್ ಏನಾರ ನಿಮಗೆ ಲೈಟ್ ಬರ್ತಾ ಇಲ್ಲ ಅಥವಾ ಏನೋ ಸ್ವಲ್ಪ ಸೆನ್ಸರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದಾಗ ನೀವೇನು ಮಾಡಬೇಕು ಅಂತಂದರೆ, ನೋಡಿ ನಾವು ಟೈಮ್ ಏನು ಸೆಟ್ ಮಾಡಿರ್ತೀವಿ ಆ ರೀಸೆಟ್ ಬಟನ್ ರೀಸೆಟ್ ಮಾಡಬೇಕು. ರೀಸೆಟ್ ಮಾಡಲಿಲ್ಲ ಅಂದರೆ ಮ್ಯಾನ್ಯಲಾಗಿ ಆನ್ ಆಗೋದಿಲ್ಲ ಕೂಡ. ಹಾಗಾಗಿ ರೀಸೆಟ್ ಮಾಡಿದ್ಮೇಲೆ ನೀವು ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ಮ್ಯಾನ್ಯಲಾಗೂ ಕೂಡ ಲೈಟು ಬರುತ್ತೆ. ಹಾಗಾಗಿ ನೀವು ಅದು ವರಿ ಮಾಡೋ ಅವಶ್ಯಕತೆ ಏನಿಲ್ಲ. ಇದೇ ಥರ ಇದು ವರ್ಕ್ ಆಗುತ್ತೆ. ಇನ್ನೊಂದು ರೀತಿಯ ಒಂದು ಪ್ರಾಕ್ಟಿಕಲ್ ಮಾಡಿ ನಾವು ಈಗ ನೋಡೋಣ. ಏನಪ್ಪ ಅಂತಂದರೆ, ಈ ಒಂದು ವೈರನ್ನು ನಾವು ಇಲ್ಲಿಗೆ ಹಾಕ್ತೀವಿ. ಈಗ ಇಲ್ಲಿಗೆ ಹಾಕ್ತೀವಿ.